ಬೆಳಗ್ಗೆ 6 ಸಂಜೆ 6 ಖಂಡ ಅಖಂಡ ಕರ್ನಾಟಕ ಬಸ್. ಇಲ್ಲಿ ಶಿವಸೇನೆ ಗಡಿಪಾರು ಮಾಡಬೇಕು, MES ನಿಷೇಧ ಮಾಡಬೇಕು, ಬೆಳಗಾವಿ ಜನಕ್ಕೆ ಎಲ್ಲ ಅಧಿಕಾರಿಗಳನ್ನ ತೆಗಿಬೇಕು, ರಾಜಕಾರಣಿಗಳು ಕೂಡಲೇ ರಾಜೀನಾಮೆ ಮಾಡಬೇಕು, ಸಾಂಬಾಜಿ ಪ್ರತಿಭೆ ತೆಗಿಲೇಬೇಕು. ಮರಾಠಿಗರ ದಬ್ಬಾಳಿಕೆ ಹಾಗೂ ಬೆಳಗಾವಿಯಲ್ಲಿ MES ಪುಂಡರಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ಮಾರ್ಚ್ 22 ಶನಿವಾರದಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಇಂದು ವಿವಿಧ ಕನ್ನಡ ಸಂಘಟನೆಗಳ ಸಭೆ ಸೇರಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿವೆ. ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಮಾರ್ಚ್ 22ರಂದು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಬಂದ್ ನಡೆಯಲಿದೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 3ರಂದು ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ ಹಾಕಲಿದ್ದೀವಿ. ಮಾರ್ಚ್ 7ಕ್ಕೆ ಬೆಳಗಾವಿ ಚಲೋ ಕೈಗೊಳ್ತೀವಿ. ಮಾರ್ಚ್ 11ರಂದು ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಅತ್ತಿಬೆಲೆ ತಮಿಳುನಾಡು ಗಡಿ ಬಂದ್ ಮಾಡಿ ಪ್ರತಿಭಟಿಸ್ತೀವಿ. ಮಾರ್ಚ್ 14ರಂದು ಮೈಸೂರು, ಮಂಡ್ಯ, ರಾಮನಗರ DC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಸೇರಿದಂತೆ ಬೆಳಗಾವಿಯ ಎಲ್ಲ ಅಧಿಕಾರಿಗಳ ಬದಲಾವಣೆ ಆಗಬೇಕು. ಎಲ್ಲ ಕನ್ನಡ ಅಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು. MES ನಿಷೇಧ ಮಾಡಿ ಶಿವಸೇನೆ ಕಾರ್ಯಕರ್ತರನ್ನ ಗಡಿಪಾರು ಮಾಡಬೇಕು, ಪ್ರತಿಮೆ ತೆರವು ಮಾಡಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಪ್ರತಿಯೊಬ್ಬರು ತಿಳ್ಕೊಂಡು ಈ ಹೋರಾಟಕ್ಕೆ ನಿಜವಾದ ಒಂದು ರೀತಿ ಈ ಹೋರಾಟ ಕೇಂದ್ರದ ಕಣ್ಣು ತೆರೆಸುವಂತ ಹೋರಾಟ ಆಗ್ಬೇಕಾಗುತ್ತೆ, ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕಾಗತ್ತೆ. ನಮ್ಗೇನೇ ಕಿರೀಟಿ ಸಭೆ ಸೇರಿಲ್ಲ ಅಥವಾ ಇದ್ಯಾವುದೋ ಇಂಕ್ರಿಮೆಂಟ್ ಮತ್ತೆ ಸಭೆ ಸೇರಿಲ್ಲ. ನಾನು ಬಹಳ ಅತ್ಯಂತ ಕಳಕಳಿಯಿಂದ ಹೇಳ್ತೀನಿ, 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6 ಖಂಡ ಅಖಂಡ ಕರ್ನಾಟಕ ಬಸ್. ಮಾರ್ಚ್ 22 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಶಿವಸೇನೆ ಇಲ್ಲಿ ಶಿವಸೇನೆ ಗಡಿಪಾರು ಮಾಡಬೇಕು, MES ನಿಷೇಧ ಮಾಡಬೇಕು, ಬೆಳಗಾವಿ ಜನಕ್ಕೆ ಎಲ್ಲ ಅಧಿಕಾರಿಗಳನ್ನ ತೆಗಿಬೇಕು, ರಾಜಕಾರಣಿಗಳು ಕೂಡಲೇ ರಾಜೀನಾಮೆ ಮಾಡಬೇಕು, ಎಲ್ಲ ಪಾರ್ಟಿಯ ರಾಜಕಾರಣಿಗಳು ಸಾಂಬಾಜಿ ಪ್ರತಿಭೆ ತೆಗಿಲೇಬೇಕು. ಕಂಡಕ್ಟರ್ ಮೇಲೆ ಹಲ್ಲೆ ತೀವ್ರ ಖಂಡನೆ. ಈ ಬಗ್ಗೆ ಭಾರಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಮಾದಾಯಿ ಕಳಸ ಬಂಡೂರಿ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ನಿಲ್ಬೇಕು. ನೀವು ಬೆಳಗಾವಿ ಬರ್ತೀವಿ, ಹುಬ್ಬಳ್ಳಿಗೆ ಬರ್ತೀವಿ, ಮಾದಾಯಿ ಕೈ ಬಿಡಕ್ಕಾಗೋದಿಲ್ಲ. ಪ್ರಹ್ಲಾದ್ ಜೋಶಿ ನಾಟಕ ಆಡ್ಬೇಡಪ್ಪ, ಒಳ್ಳೇದಲ್ಲ. ಖಂಡಿತ ಮಾದಾಯಿ ನಮ್ಗೆ ಅನ್ಯಾಯ ಆಗಿದೆ, ಅದು ತೀವ್ರ. ಕೊಪ್ಪಳ ಸುತ್ತ ಕಾರ್ಖಾನೆಗಳಿಂದ ಕೊಪ್ಪಳ ಹಾಳಾಗ್ತಾ ಇದೆ. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ, ಏರ್ ಕಟಿಂಗ್ ಬಿಹಾರದವರು, ಸೌತೆಕಾಯಿ ಬಿಹಾರದವರು, ಮಿಠಾಯಿ ಬಿಹಾರದವರು, ಕಡಲೆ ಬೀಜ ಬಿಹಾರ, ಎಲ್ಲ ಬರೀ ಹೊರಗಡೆ. 3ನೇ ತಾರೀಕು ರಾಜಭವನ ಮುತ್ತಿಗೆ, ಬೆಳಗಾವಿ ಉಳಿಸಿ. ಬೆಳಗ್ಗೆ 11:30 ಗಂಟೆಗೆ 3ನೇ ತಾರೀಕು ರಾಜಭವನ ಮುತ್ತಿಗೆ. 7ನೇ ತಾರೀಕು ಬೆಳಗಾವಿ ಚಲೋ, ಬೆಳಗಾವಿ ಮೆರವಣಿಗೆ. 7ನೇ ತಾರೀಕು. 11ನೇ ತಾರೀಕು ಮೇಕೆದಾಟಿಗಾಗಿ ಅತ್ತಿಬೆಲೆ ತಮಿಳುನಾಡು ಗಡಿ ಬಂದ್. 11ನೇ ತಾರೀಕು ತಮಿಳುನಾಡು ಗಡಿ ಬಂದ್. 14 ತಾರೀಕು ಮೈಸೂರು, ರಾಮನಗರ, ಮಂಡ್ಯ,
ಮೈಸೂರು ಪ್ರತಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಮರಾಠಿ ಗೂಂಡಾಗಳ ವಿರುದ್ಧ MBS ವಿರುದ್ಧ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ 16ನೇ ತಾರೀಕು ಭಾನುವಾರ ಹೊಸಕೋಟೆ ಮದ್ರಾಸ್ ರೋಡ್ ಹೊಸಕೋಟೆ ಹೆದ್ದಾರಿ ತಡೆ